ನಮಸ್ಕಾರ. ಬಿಗ್ ಬ್ಲಾಸ್ಟ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇದು ನಟ ದರ್ಶನ್, ನಟ ಧ್ರುವಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ದರ್ಶನ್ ಫ್ಯಾನ್ಸ್, ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಮಿಸ್ ಮಾಡಲೇ ನೋಡಲೇಬೇಕಾದಂತ ಒಂದು ಸುದ್ದಿ ಇದು. ನಟ ದರ್ಶನ್ ಬಗ್ಗೆ ಆ ನಟ ಈ ರೀತಿಯಾಗಿ ಹೇಳೋದ? ನಟ ಧ್ರುವ ಸರ್ಜಾ ನಿಂದಿಸಿದ್ದೇಕೆ ಆ ನಟ? ಅಷ್ಟಕ್ಕೂ ನಟ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಆ ನಟ ಹೇಳಿದ್ದೇನು, ಯಾವ ರೀತಿಯಾಗಿ ನಿಂದಿಸಿದ್ದಾರೆ? ಈ ಸುದ್ದಿ ನೋಡಿದ್ರೆ ನಟ ದರ್ಶನ್ ಫ್ಯಾನ್ಸ್ಗೆ ಉರಿಯೋದು ಗ್ಯಾರಂಟಿ. ಇದು ನಟ ದರ್ಶನ್ ಧ್ರುವ ಸರ್ಜಾಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ದರ್ಶನ್ ಫ್ಯಾನ್ಸ್, ಧ್ರುವ ಸರ್ಜಾ ಫ್ಯಾನ್ಸ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಟ ದರ್ಶನ್ ಬಗ್ಗೆ ಆ ಒಬ್ಬ ನಟ ಹೀಗ ಹೇಳೋದು. ನಟ ಧ್ರುವ ಸರ್ಜಾ ನಿಂದಿಸಿದ್ದೇಕೆ ಆ ನಟ? ಅಷ್ಟಕ್ಕೂ ನಟ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಆ ನಟ ಹೇಳಿದ್ದೇನೋ? ಇದು ನಟ ದರ್ಶನ್ ಧ್ರುವಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ದರ್ಶನ್ ಫ್ಯಾನ್ಸ್, ಧ್ರುವ ಫ್ಯಾನ್ಸ್ ತಪ್ಪದೆ ನೋಡ್ಲೇಬೇಕಾದಂತ ಸುದ್ದಿ ಇದು. ನಟ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ. ಧ್ರುವ ಸರ್ಜಾ ಕೂಡ ಅಷ್ಟೇ, ಅವರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ಅವರ ಬಗ್ಗೆ ಒಬ್ಬ ನಟ ಕೀಳಾಗಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ನಟ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಆ ನಟ ಹೇಳಿದ್ದೇನು ಹಾಗಾದ್ರೆ? ಈ ಸುದ್ದಿಯನ್ನ ನೋಡಿದ್ರೆ ನಟ ದರ್ಶನ್ ಫ್ಯಾನ್ಸ್ಗೆ ಉರಿಯೋದು ಗ್ಯಾರಂಟಿ. ಈ ಸುದ್ದಿ ಕೇಳಿದ್ರೆ ಧ್ರುವ ಸರ್ಜಾ ಫ್ಯಾನ್ಸ್ ಸಿಟ್ಟಾಗೋದು ಗ್ಯಾರಂಟಿ. ಅಷ್ಟಕ್ಕೂ ಏನಿದು, ಏನಿ ಸುದ್ದಿ? ಆ ನಟ ಏನು ಮಾತನಾಡಿದಾನೆ ಹಾಗಾದ್ರೆ? ಅದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಧ್ರುವ ಸರ್ಜಾ, ಇವರಿಬ್ಬರ ಬಗ್ಗೆ ಏನು ಮಾತನಾಡಿದಾನೆ ಹಾಗಾದ್ರೆ ಆ ನಟ? ಕೇವಲ ಈ ಇಬ್ಬರು ಸ್ಟಾರ್ ನಟರ ಬಗ್ಗೆ ಮಾತನಾಡಿದಾನ, ಅಥವಾ ಇನ್ನು ಘಟಾನುಘಟಿ ಸ್ಟಾರ್ ನಟರುಗಳ ಬಗ್ಗೆ ಮಾತನಾಡಿದಾನ? ಅದನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೇಳ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಸ್ಟೋರಿ ಇದು. ಅದು ಕೂಡ ಬಹಳ ಪ್ರಮುಖವಾಗಿ ನಟ ದರ್ಶನ್ ಮತ್ತು ನಟ ಧ್ರುವ ಸರ್ಜಾ ಅವರ ಕುರಿತಂತ ಸುದ್ದಿ. ನಟ ದರ್ಶನ್ ಅವರಿಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಎಂತ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವರನ್ನ ಬಿಟ್ಟು ಕೊಡದಂತ ಅಭಿಮಾನಿಗಳಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ನಟ ಧ್ರುವ ಸರ್ಜಾ ಅವರಿಗೂ ಕೂಡ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ. ಅಂತ ಫ್ಯಾನ್ಸ್ ಇರುವಂತ ನಟರಿಗೆ, ಸ್ಟಾರ್ ನಟರಿಗೆ ಒಬ್ಬ ನಟ ಕೀಳಾಗಿ ಮಾತನಾಡಿದ್ದಾನೆ. ಹಾಗಾದ್ರೆ ಆ ನಟ ಯಾರು? ಏನಂತ ಮಾತನಾಡಿದ್ದಾನೆ? ಯಾವ ರೀತಿಯಾಗಿ ಈ ಇಬ್ಬರು ಸ್ಟಾರ್ ನಟರಿಗೆ ನಿಂದಿಸಿದ್ದಾನೆ? ಇದೆಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಸ್ಟೋರಿಯನ್ನ ನೋಡ್ತಾ ಇದ್ದೀರಿ. ನಟ ದರ್ಶನ್ ಮತ್ತು ನಟ ಧ್ರುವ ಸರ್ಜಾ ಅವರಿಗೆ ನಿಂದಿಸಿರುವಂತ ಒಂದು ಸ್ಟೋರಿ. ನಟ ದರ್ಶನ್ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಬಹಳ ಬಡತನದಿಂದ ಅವರ ತಂದೆ
ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ವಿಲನ್ ಪಾತ್ರದಲ್ಲಿ ಮಿಂಚಿದ್ರು ಕೂಡ ಬಹಳ ಕಷ್ಟಪಟ್ಟು ಇಲ್ಲಿಯವರೆಗೂ ಬೆಳೆದಂತ ನಟ ದರ್ಶನ್. ಅದಾದ ನಂತರ ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ, ತಮ್ಮ ಟ್ಯಾಲೆಂಟ್ ನ ಮುಖೇನ ಅವರು ಇಲ್ಲಿಯವರೆಗೂ ಬೆಳೆದು ಬಂದಿದ್ದಾರೆ, ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಇಂಥ ಇಬ್ಬರು ನಟರ ಬಗ್ಗೆ ಒಬ್ಬ ನಟ ಬಹಳಷ್ಟು ಕೀಳಾಗಿ ಮಾತನಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಅದಕ್ಕಿಂತ ಮೇಲಾಗೂ ಕೂಡ ಮಾತನಾಡಿದ್ದಾನೆ. ಆ ಆಡಿಯೋವನ್ನ ನಿಮಗೆ ಕೇಳಿಸ್ತೀವಿ, ಆ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಈ ರೀತಿಯಾಗಿ ಯಾಕೆ ಆ ಒಬ್ಬ ನಟ ಮಾತನಾಡದ ಹಾಗಾದ್ರೆ?